ಈ ಚಿತ್ರವನ್ನು ನೀವು ಶಾಂತವಾಗಿ ನೋಡಿದರೆ ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚು ಅರ್ಥ ಇದರೊಳಗೆ ಅಡಗಿದೆ. ಮಬ್ಬಾದ ಬೆಳಕಿನಲ್ಲಿ ಹೊತ್ತಿರುವ ದೀಪ, ಮಂತ್ರಪೀಠನ ಸುತ್ತ ಇಡಲಾಗಿರುವ ವಸ್ತುಗಳು, ಕಟ್ಟಿಹಾಕಿರುವ ಕೂದಲು ಮತ್ತು ಆ ಮೌನ, ಈ ಎಲ್ಲವೂ ಒಂದೇ ಪ್ರಶ್ನೆಯನ್ನು ಕೇಳುತ್ತದೆ. ಇದು ಕೇವಲ ಒಂದು ದೃಶ್ಯವೇ ಅಥವಾ ಇದರ ಹಿಂದೆ ಏನಾದರೂ ಶಕ್ತಿ ಅಡಗಿದೆಯಾ? ಬಹುತೇಕ ಜನರು ಇಂಥ ದೃಶ್ಯಗಳನ್ನು ನೋಡಿದ ತಕ್ಷಣ ಭಯಪಡುತ್ತಾರೆ. ನನ್ನ ಮೇಲೂ ಹೀಗೇನಾದರೂ ಆಗಿದೆಯಾ ಎಂದು ತಮ್ಮ ಜೀವನವನ್ನು ಹೋಲಿಸಲು ಆರಂಭಿಸುತ್ತಾರೆ. ನಿಜ ಹೇಳಬೇಕು ಅಂದರೆ, ತಂತ್ರ ಮತ್ತು ಮಂತ್ರ ಎಂದರೆ ಕೇವಲ ಭಯ ಹುಟ್ಟಿಸುವ ವಿಷಯ ಅಲ್ಲ, ಅದು ಮಾನವನ ಮನಸ್ಸಿನ ಆಳಕ್ಕೆ ಸಂಬಂಧಿಸಿದ ವಿಷಯ. ಪುರಾತನ ಕಾಲದಲ್ಲಿ ತಂತ್ರಶಾಸ್ತ್ರವನ್ನು ಹಾನಿಗಾಗಿ ಅಲ್ಲ, ರಕ್ಷಣೆಗೆ, ಆತ್ಮಬಲ ಹೆಚ್ಚಿಸಲು ಬಳಸಲಾಗುತ್ತಿತ್ತು. ಆದರೆ ಕಾಲ ಬದಲಾಗುತ್ತಿದ್ದಂತೆ ಅಂಧನಂಬಿಕೆಗಳು ಹೆಚ್ಚಾದವು, ಭಯ ವ್ಯಾಪಿಸಿತು. ಈ ಚಿತ್ರದಲ್ಲಿರುವ ಕೂದಲು ಒಂದು ಸಂಕೇತ, ಮಾನವನ ಶಕ್ತಿ; ದೀಪ ಒಂದು ಸಂಕೇತ, ಉದ್ದೇಶ; ಮೌನ ಒಂದು ಸಂಕೇತ, ಒಳಗೊಳಗೆ ಬೆಳೆದ ಭಾವನೆ. ಆದರೆ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ, ನಕಾರಾತ್ಮಕ ಶಕ್ತಿ ಹೊರಗಿಲ್ಲ, ಅದು ಮೊದಲು ನಮ್ಮ ಮನಸ್ಸಿನೊಳಗೆ ಪ್ರವೇಶಿಸುತ್ತದೆ. ಒಬ್ಬ ವ್ಯಕ್ತಿ ನನ್ನ ಮೇಲೆ ತಂತ್ರಮಂತ್ರ ಆಗಿದೆ ಎಂದು ನಂಬಿದ ಕ್ಷಣದಿಂದಲೇ ಅವನ ನಿದ್ರೆ ಹಾಳಾಗುತ್ತದೆ, ಆತ್ಮವಿಶ್ವಾಸ ಕುಸಿಯುತ್ತದೆ, ಸಣ್ಣ ಸಮಸ್ಯೆಯು ದೊಡ್ಡದಾಗಿ ಕಾಣಿಸುತ್ತದೆ. ಅದೇ ಸಮಯದಲ್ಲಿ ಯಾರಾದರೂ ಬಂದು ನೀನು ಸರಿಯಿಲ್ಲ, ನಿನ್ನ ಮೇಲೆ ಕೆಟ್ಟ ಶಕ್ತಿ ಇದೆ ಅಂತ ಹೇಳಿದರೆ ಆ ಭಯ ಇನ್ನಷ್ಟು ಗಟ್ಟಿಯಾಗುತ್ತದೆ. ಇದೇ ನಿಜವಾದ ಅಪಾಯ. ಅದಕ್ಕಾಗಿಯೇ ನಮ್ಮ ಹಿರಿಯರು ಯಾವಾಗಲೂ ಹೇಳುತ್ತಿದ್ದರು, ಭಯ ಬಂದಾಗ ಮೊದಲು ಮನಸ್ಸನ್ನು ಶಾಂತಗೊಳಿಸಬೇಕು. ಅದಕ್ಕಾಗಿ ಸರಳವಾದ ಮಂತ್ರಗಳನ್ನು ಬಳಸುತ್ತಿದ್ದರು. ಉದಾಹರಣೆಗೆ, ಓಂ ನಮಃ ಶಿವಾಯ. ಇದು ದೇವರನ್ನು ಕರೆಸುವ ಮಂತ್ರಕ್ಕಿಂತ ನಿಮ್ಮ ಉಸಿರನ್ನು ನಿಧಾನಗೊಳಿಸುವ ಶಬ್ದ. ಮನಸ್ಸು ಅಶಾಂತವಾಗಿದ್ದಾಗ ಒಳಗೊಳಗೆ ಓಂ ಶಾಂತಿಹಿ 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 ಎಂದು ನೆನಪಿಸಿಕೊಳ್ಳುವುದರಿಂದ ಭಯದ ಅಲೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಕೆಲವರು ರಕ್ಷಣೆಯ ಭಾವನೆಗಾಗಿ ದುರ್ಗಾದೇವಿಯನ್ನು ನೆನೆಸಿ ಓಂ ದುಂ ದುರ್ಗಾಯೈ ನಮಃ ಎಂದು ಹೇಳುತ್ತಾರೆ. ಇದರ ಅರ್ಥ ಯಾರಿಗಾದರೂ ಹಾನಿ ಮಾಡುವುದಲ್ಲ, ಆದರೆ ತಮ್ಮೊಳಗಿನ ಧೈರ್ಯವನ್ನು ಜಾಗೃತಗೊಳಿಸುವುದು. ಬೆಳಕು ಅಂಧಕಾರವನ್ನು ಹೇಗೆ ದೂರ ಮಾಡುತ್ತದೋ ಹಾಗೆ ಜ್ಞಾನ ಭಯವನ್ನು ದೂರ ಮಾಡುತ್ತದೆ. ಅದಕ್ಕಾಗಿಯೇ ಗಾಯತ್ರಿ ಮಂತ್ರವನ್ನು ಪುರಾತನ ಕಾಲದಿಂದಲೂ ಜ್ಞಾನದ ಸಂಕೇತವಾಗಿ ನೋಡಲಾಗಿದೆ. ಇಲ್ಲಿ ಒಂದು ಮುಖ್ಯವಾದ ಸತ್ಯ ಇದೆ: ಮಂತ್ರಗಳು ಮಾಯಾಜಾಲ ಅಲ್ಲ, ಅವು ಮನಸ್ಸಿಗೆ ದಿಕ್ಕು ತೋರಿಸುವ ಸಾಧನಗಳು. ಯಾರಾದರೂ ನಿಮ್ಮ ಭಯವನ್ನು ಬಳಸಿಕೊಂಡು ಹಣ ಕೇಳಿದರೆ, ವಿಧಿವಿಧಾನಗಳ ಹೆಸರಿನಲ್ಲಿ ನಿಮ್ಮನ್ನು ಇನ್ನಷ್ಟು ಭಯಪಡಿಸಿದರೆ ಅಲ್ಲಿ ನಿಲ್ಲಿಸಿ, ಏಕೆಂದರೆ ನಿಜವಾದ ಪರಿಹಾರ ಹೊರಗಿಲ್ಲ, ಅದು ನಿಮ್ಮೊಳಗೇ ಇದೆ. ಈ ಚಿತ್ರ ನಮಗೆ ಕಲಿಸುವ ಪಾಠವೇನೆಂದರೆ, ಅಂಧನಂಬಿಕೆ ಇದ್ದರೆ ತಂತ್ರ ಕೆಲಸ ಮಾಡುತ್ತದೆ, ಆದರೆ ಅರಿವು ಇದ್ದರೆ ಯಾವ ಮಂತ್ರವೂ ನಿಮಗೆ ಹಾನಿ ಮಾಡಲಾರದು. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದರೆ ಅವುಗಳಿಗೆ ಕಾರಣ ಹುಡುಕಿ ಭಯಕ್ಕೆ ಶರಣಾಗಬೇಡಿ. ಧೈರ್ಯ, ಶಾಂತಿ ಮತ್ತು ನಂಬಿಕೆ ಇವೇ ಅತಿದೊಡ್ಡ ಪರಿಹಾರ. ಕೊನೆಗೆ ಒಂದು ಮಾತು ನೆನಪಿಟ್ಟುಕೊಳ್ಳಿ: ಭಯವೇ ಅತಿದೊಡ್ಡ ತಂತ್ರ, ಶಾಂತಿಯೇ ಅದನ್ನು ಮುರಿಯುವ ಮಂತ್ರ.